ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೇನೆ. ಮನೇಲಿ ಮಕ್ಕಳು ಇದ್ದರೆ ಆ ಮಕ್ಕಳ ಅಮ್ಮಂದಿರಂತೂ ಇನ್ನೂ ಫುಲ್ ಬ್ಯುಸಿ ಇರ್ತಾರೆ ಸ್ವಲ್ಪ ದಿನ. ಯಾಕಂದರೆ ಕೃಷ್ಣಾಷ್ಟಮಿ ಬರ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ ಕಾಂಪಿಟಿಷನ್ಗೆಲ್ಲ ಕರ್ಕೊಂಡು ಹೋಗುವಂಥದ್ದು ಆ ಥರ ಎಲ್ಲ ಆಗ್ತಾ ಇರ್ತದೆ ಇನ್ನೀಗ. ಹಾಗಾಗಿ ಅಮ್ಮಂದಿರಂತೂ ತುಂಬ ಬ್ಯುಸಿಯಾಗಿರ್ತಾರೆ. ಅಂಥ ಅಮ್ಮಂದಿರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಹೆಲ್ಪ್. ಅಂದರೆ ಈಗ ಕೆಲವರಿಗೆ ಗೊತ್ತಿರೋದಿಲ್ಲಲ್ಲ, ನಾನು ಇದಕ್ಕಿಂತ ಮೊದಲು ಕೂಡ ಹಾಕಿದ್ದೇನೆ ಕಾಂಪಿಟಿಷನ್ನ ಬಗ್ಗೆ. ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಕಾಂಪಿಟಿಷನ್ನ ಬಗ್ಗೆನೇ ಹಾಕ್ತಾ ಇದ್ದೇನೆ. ಯಾಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾಂಪಿಟಿಷನ್ನ ಬಗ್ಗೆ ಹಾಕುವಾಗ ಆ ಕೆಲವು ಕಾಂಪಿಟೇಷನ್ ಎಲ್ಲ ಕಳೆದಿರ್ತದೆ. ಯಾಕಂದರೆ ನಾಳೆ ಸಂಡೇ ತುಂಬ ಕಾಂಪಿಟೇಷನ್ ಇದೆ. ತುಂಬ ಜನಕ್ಕೆ ನಾನು ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಬೇರೆ ಕಾಂಪಿಟೇಷನ್ ಬಗ್ಗೆ ಕೂಡ ನನಗೆ ಕೆಲವು ಪೋಸ್ಟರ್ ಬಂದಿದೆ. ಆದರೆ ಇದೊಂದು ಕೃಷ್ಣನ ಕಾಂಪಿಟೇಷನ್ ಈಗ ಸದ್ಯದಲ್ಲಿ ಈಗ ನಾಡಿದ್ದು ತುಂಬ ಹತ್ತಿರದಲ್ಲಿರೋದ್ರಿಂದ ಅದನ್ನು ಮುಗಿಸಿ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಕಾಂಪಿಟೇಷನ್ ಬಗ್ಗೆ ತಿಳಿಸ್ತೇನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಮಡಂತ್ಯಾರು ಇಲ್ಲಿ 25ನೇ ತಾರೀಕಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ನಡೀಲಿಕ್ಕಿದೆ. 3ರಿಂದ 10 ವರ್ಷದ ಒಳಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಈ ಸ್ಪರ್ಧೆ ನಡೀತಾ ಇದೆ. ನಗದು ಬಹುಮಾನದೊಂದಿಗೆ ಟ್ರೋಫಿಯನ್ನು ಕೂಡ ಇಲ್ಲಿ ವಿನ್ ಆಗ್ಬೋದು. ಪ್ರಥಮ ಮತ್ತು ದ್ವಿತೀಯ ಮಾತ್ರ ಇರ್ತದೆ ಇಲ್ಲಿ. ಹಾಗೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸ್ಮರಣಿಕೆಯನ್ನು ನೀಡ್ತಾರೆ. ನೃತ್ಯಗಾರರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮಲ್ಲಿ ನೃತ್ಯ ತಂಡ ಇದ್ರೆ ಈ ಸ್ಪರ್ಧೆಯಲ್ಲಿ ಖಂಡಿತ ಭಾಗವಹಿಸಬಹುದು. ಈ ಕಾರ್ಯಕ್ರಮ ನಡೀತಾ ಇರುವುದು ಶ್ರೀ ಗುರು ರಾಘವೇಂದ್ರ ಭಟ ಕಲ್ಲಾರೆ ಪುತ್ತೂರು. ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳಿದ್ದು ಇಲ್ಲಿ ನಗದಿನ ಜೊತೆಗೆ ಆಕರ್ಷಕ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಾರೆ. ದೇಜಿ ವರ್ಲ್ಡ್ನವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಯಶೋಧ ಕೃಷ್ಣ ಸ್ಪರ್ಧೆ. ಇದು ಆನ್ಲೈನ್ ವಿಡಿಯೋ ಕಾಂಪಿಟೇಷನ್ ಆಗಿದ್ದು ಆಗಸ್ಟ್ 22ರಂದು ನಿಮ್ಮ ವಿಡಿಯೋವನ್ನು ಕಳಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತದೆ. ಜಿ ಸ್ಕ್ವೇರ್ ಡ್ಯಾನ್ಸ್ ಸ್ಟುಡಿಯೋ ಮೇರಿ ಹಿಲ್ ಮ್ಯಾಂಗ್ಳೂರು ಇವರು ಆಗಸ್ಟ್ 25ರಂದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಕೃಷ್ಣನ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಮುದ್ದು ಕೃಷ್ಣ, ಬಾಲಕೃಷ್ಣ, ಯಕ್ಷಕೃಷ್ಣ, ರಾಧಾಕೃಷ್ಣ ಹಾಗೆ ಯಶೋಧ ಕೃಷ್ಣ ಹೀಗೆ 5 ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಶಾರದಾ ವಿದ್ಯಾನಿಕೇತನ ಪ್ರಸ್ತುತಪಡಿಸುತ್ತಿದ್ದಾರೆ ಅದ್ಭುತ ಕೃಷ್ಣ ಶ್ರೀಕೃಷ್ಣ ಛಾಯಾಚಿತ್ರೋತ್ಸವ 2024. ಇದರಲ್ಲಿ ಪ್ರಥಮ ಬಹುಮಾನವಾಗಿ 5,000 ರೂಪಾಯಿ ಹಾಗೆ ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿಯನ್ನು ನೀಡುತ್ತಿದ್ದಾರೆ. ವಿದ್ಯಾಮಹತ ಅಕಾಡೆಮಿ ಪುತ್ತೂರು ಇವರು ಕೂಡ ಕೃಷ್ಣನ ವೇಷ ಸ್ಪರ್ಧೆಯನ್ನು ಇಟ್ಕೊಂಡಿದ್ದಾರೆ. ಇವರು ನಡೆಸುತ್ತಿರುವ ಕೃಷ್ಣ ವೇಷ ಸ್ಪರ್ಧೆಯು 25 ಆಗಸ್ಟ್ ಆದಿತ್ಯವಾರದಂದು ನಡೆಯಲಿದೆ. ಇದರಲ್ಲಿ ಪ್ರಥಮ ಬಹುಮಾನವಾಗಿ 3,000, ದ್ವಿತೀಯ ಬಹುಮಾನವಾಗಿ 2,000, ತೃತೀಯ ಬಹುಮಾನವಾಗಿ 1,000 ನಗದು ಬಹುಮಾನವನ್ನು ಗೆಲ್ಲಬಹುದು. ಮತ್ತೊಂದು ಆನ್ಲೈನ್ ಫೋಟೋ ಕಾಂಪಿಟೇಷನ್ ನಡೀತಾ ಇದೆ. ಇಲ್ಲಿ 0 to 5 years ಇದರ ಒಳಗಿನ ಮಕ್ಕಳಿಗೆ ಮಾತ್ರ ನಡೀತಾ ಇರೋದು ಈ ಕಾಂಪಿಟೇಷನ್. ಇದು ಫೋಟೋ ಕಳಿಸ್ಲಿಕ್ಕೆ ಕೊನೆಯ ದಿನಾಂಕ 28 ಆಗಸ್ಟ್ 2024. ಮುಳಿಯ ಜುವೆಲ್ಸ್ ಬೆಳ್ತಂಗಡಿ ಇವರು ಕೂಡ ಕೃಷ್ಣನ ವೇಷ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಈ ಸ್ಪರ್ಧೆಯು ಆಗಸ್ಟ್ 24 ಮಧ್ಯಾಹ್ನ 2 ಗಂಟೆಗೆ ನಡೆಯಲಿಕ್ಕಿದೆ. ಇಲ್ಲಿ 12 ವರ್ಷದವರೆಗಿನ ಮಕ್ಕಳಿಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ಇದರದ್ದು ನೋಂದಣಿಯ ಕೊನೆಯ ದಿನಾಂಕ ಆಗಸ್ಟ್ 22 ಗುರುವಾರ. ರಾಜ್ ಅಕಾಡೆಮಿ ಗಂಜಿಮಠ ಮಂಗಳೂರು ಇವರು ಕೂಡ ಕೃಷ್ಣಾಷ್ಟಮಿಯ ಅಂಗವಾಗಿ ಕೃಷ್ಣವೇಷ ಸ್ಪರ್ಧೆ ಹಾಗೆ ಭಗವದ್ಗೀತೆ ಪಠಣ ಹಾಗೂ ಅದರ ಜೊತೆ ಕೂತ ಭಜನೆ ಕೂಡ ಇಟ್ಕೊಂಡಿದ್ದಾರೆ. ಇದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ನೀಡಲಿದ್ದಾರೆ. ಇಲ್ಲಿ ಯಶೋಧ ಕೃಷ್ಣ ಫೋಟೋ ಕಾಂಪಿಟೇಷನ್ ನಡೀತಾ ಇದೆ. ಇದು ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಈ 3 ಜಿಲ್ಲೆಯವರಿಗೆ ಮಾತ್ರ ಇಲ್ಲಿ ಅವಕಾಶವಿರುವಂಥದ್ದು. ಇದರಲ್ಲಿ ಯಶೋಧೆಗೆ ವಯಸ್ಸಿನ ಮಿತಿ ಇರುವುದಿಲ್ಲ. ಆದರೆ ಕೃಷ್ಣನಿಗೆ ಮಾತ್ರ 10 ವರ್ಷದ ಒಳಗಿನ ಮಕ್ಕಳು ಮಾತ್ರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿದೆ. ತುಳುನಾಡು ಬೇಬಿ ಮಾಡೆಲ್ಸ್ ಇವರು ಪ್ರಸ್ತುತಪಡಿಸುತ್ತಿರುವ ಮಕ್ಕಳ ದಿನಾಚರಣೆಯ ಅಂಗವಾಗಿ 3ನೇ ವರ್ಷದ ಮುದ್ದು ಮಕ್ಕಳ ಫೋಟೋ ಸ್ಪರ್ಧೆ 2024. ಇದರ ಕಾಂಪಿಟೇಷನ್ 21/7/2024ರಿಂದ 31/10/2024 ಒಳಗೆ ನಡೀತಾ ಇದೆ. ಇದರಲ್ಲಿ ನೀವು ನಿಮ್ಮ ಮಕ್ಕಳ ಮುದ್ದಾದ ಫೋಟೋವನ್ನು ಕಳಿಸಬಹುದು. ಭಾರತ್ ಆಟೋ ಕಾರ್ಸ್ ಮಂಗಳೂರು
ಇವರು ಕೃಷ್ಣಾಷ್ಟಮಿಯ ಸಲುವಾಗಿ 3 ಕೆಟಗರಿಯಲ್ಲಿ ಕೃಷ್ಣ ವೇಷ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಕೊಟ್ಟಿದ್ದೇವೆ, ಅದರಲ್ಲಿ ನೀವು ವಿಚಾರಿಸಬಹುದು. ಡೀಟೇಲ್ಸ್ ಕೂಡ ಇದೆ ಅದರಲ್ಲಿ ನೀವು ನೋಡಿಕೊಂಡು ಭಾಗವಹಿಸಬಹುದಾಗಿದೆ. ಸುದ್ದಿ ಉದಯ ವಾರಪತ್ರಿಕೆ ಬೆಳ್ತಂಗಡಿ ಇವರು ಕೂಡ ರಾಧಾಕೃಷ್ಣ ಫೋಟೋ ಕಾಂಪಿಟಿಷನ್ ನಡೆಸ್ತಾ ಇದ್ದಾರೆ. ಇದರಲ್ಲಿ 1 ರಿಂದ 8 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತದೆ. ನಿಧಿ ಕ್ರಿಯೇಷನ್ಸ್ ಪುತ್ತೂರು ಇವರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮುದ್ದು ಕೃಷ್ಣ 2024 ಭಾವಚಿತ್ರ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. 0 to 6 ಇಯರ್ಸ್ ತನಕ ಈ ಕಾಂಪಿಟಿಷನ್ ನಡೀತಾ ಇದೆ. ವಿದ್ಯಾಭಿಮಾನಿ ಸಂಸ್ಥೆ ಅಶ್ವತ್ಥಪುರ ಇವರು ಶ್ರೀಕೃಷ್ಣ ಲೀಲೆ ಸ್ಪರ್ಧೆ ಅಂತ ಕಾಂಪಿಟಿಷನ್ ನಡೆಸ್ತಾ ಇದ್ದಾರೆ. ಮುದ್ದು ಕೃಷ್ಣ, ಯಶೋಧ ಕೃಷ್ಣ, ತುಂಟ ಕೃಷ್ಣ, ಕೃಷ್ಣ ಲೀಲೆ ಹೀಗೆ 16 ವರ್ಷ ವಯಸ್ಸಿನ ತನಕದ ಮಕ್ಕಳು ಭಾಗವಹಿಸಬಹುದಾಗಿದೆ. ಇದರಲ್ಲಿ ಕಲ್ಕೂರು ಪ್ರತಿಷ್ಠಾನ ಶ್ರೀಕೃಷ್ಣ ವೇಷ ಸ್ಪರ್ಧೆ ರಾಷ್ಟ್ರೀಯ ಮಕ್ಕಳ ಉತ್ಸವ ಇದು ದಿನಾಂಕ 26/8/2024 ಸೋಮವಾರ ಶ್ರೀ ಕ್ಷೇತ್ರ ಕದ್ರಿ ಮಂಗಳೂರು ಇಲ್ಲಿ ನಡೆಯಲಿಕ್ಕಿದೆ. ಇದರಲ್ಲಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ತುಂಬ ಕಾಂಪಿಟಿಷನ್ ನಡೀತಾ ಇದೆ. ಇದಕ್ಕೆ ನೀವು ಮೊದಲ ಹೆಸರನ್ನು ನೋಂದಣಿ ಮಾಡಿಕೊಳ್ಬೇಕಾಗ್ತದೆ. ಧನಲಕ್ಷ್ಮಿ ಮೊಸರುಪುಡಿ ಉತ್ಸವ ಸಮಿತಿ ಚಿತ್ರಾಪುರ ಇವರು ಕೂಡ ಆಗಸ್ಟ್ 27 ಮಂಗಳವಾರದಂದು ಮೊಸರುಪುಡಿ ಉತ್ಸವದ ಪ್ರಯುಕ್ತ ಕೃಷ್ಣ ವೇಷ ಸ್ಪರ್ಧೆಯನ್ನು 3 ಕೆಟಗರಿಯಲ್ಲಿ ನಡೆಸ್ತಾ ಇದ್ದಾರೆ. 3 ತಿಂಗಳಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ, ಮತ್ತೊಂದು 3 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ, ಹಾಗೆ 5 ವರ್ಷದಿಂದ 8 ವರ್ಷದ ಒಳಗಿನ ಮಕ್ಕಳಿಗೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.